ವಾರ್ಡ್ ನಂಬರ್ 19 ನಾನು ಚಿಕ್ಕ ಇದ ಅಂತ ಹರಿಯೇಶ್ ತಗೊಳಕ್ಕೆ ಹರಿಯೇಶ್ ತಗೊಳಕ್ ಹೋದಾಗ ಮೇಡಮ್ ಅವ್ರ ಹತ್ರ ಮಾತಾಡೋದು ಯಾರ್ಯಾರು ಏನೇನು ಮಾತಾಡೋದು ಎಲ್ಲ ಗುಂಪೇಲಿ ಹೋದಾಗ ಎಲ್ಲಾರು ಇದು ಮಾಡಿ ಅಲ್ಲಿ ಅಣ್ಣರ ಮನೆ ತಕ ಹೋಗನಿ ಅಂತ ಅಂದ್ರು. ಉಮೇಶ್ ಅಣ್ಣರ ಮನೆ ತಕ ಕರ್ಕೊಂಡು ಆಯ್ತಾ. ಉಮೇಶ್ ಅಣ್ಣರ ಮನೆ ತಕ ಹೋದ್ಮೇಲೆ ಅವರು ಅಲ್ಲೇನು ಅವ್ರು ಕೇಳಲಿಲ್ಲ. ಶಿವಕುಮಾರ್ ಇದ್ದವನು ಎಲ್ಲರಿಗೂ ಒಂದು 50-50 ರಂಗೆ ಎಲ್ಲ ಇದು ಮಾಡ್ತಾವ್ರ ಅಣ್ಣರು ತಗೊಬಂದ್ರಪ್ಪ ಅಂದರು. ಆವಾಗ ಎಲ್ಲರೂ ಸಹ ತಗೊಂಡು ಹೋದಾಗ ನಾನು ಬೆಟ್ಟಮ್ಮನ ಹತ್ರ 50,000 ದುಡ್ಡು ಇಸ್ಕೊಂಡೆ. ಆದರೆ ಅವ್ರಿಗೆ ಹೇಳಲಿಲ್ಲ ಎಲ್ಲಿ ಅಂತ. ಅದೊಂದು ನಂದು ಇರ್ಬೋದು, ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಅವರು ಏನು ತಿಳ್ಕೊಂಡು ಯಾವತ್ತಕ್ಕೆ ಕೇಳಿದವ್ರನ್ನ ಕೇಳ್ತಿ ಅಂದರು. ಬೇಕಾಯ್ತು ಕೊಡಿ ಸ್ವಾಮಿ ಅಂದೆ, ಇಷ್ಟೇ. ಅವ್ರು ಕೊಟ್ಟರು, ನಾನು ತಗೊಂಡೆ. ಆಮೇಲೆ ಇನ್ನೂ ಅನೇಕ ಜನ ಏನು ಮಾಡಿದ್ರು, ಅವರು 4-5 ಜನ 7-8 ಜನ ಸೇರ್ಕೊಂಡು ನಾನಕ್ಕೆ ಚಿಕ್ಕಣ್ಣ ಅಂತ ಹೇಳಿ ನನ್ನ ಮುಂದಕ್ಕೆ ಸಿಕ್ಕಿಸಿ 55,000 ದುಡ್ಡು ಕೊಡ್ಸಿದ್ರು ಸ್ವಾಮಿ. ನಿಮ್ಗೆ ಎಷ್ಟು ದುಡ್ಡು ಬತ್ತ ಈಗ ಅರಿಯರ್ಸ್ ಬಂದಿದ್ಯಾ? ಬಂದಿದೆ ಸ್ವಾಮಿ, ಇವತ್ತು ಹಂಗೆ ಇದೆ. 6.5 ಲಕ್ಷ ಏನೋ ದುಡ್ಡು ಹಂಗೆ ಇದೆ. ನಾನು ಬ್ಯಾಂಕ್ ಹೋಗಿ ಎತ್ಕೊಳ್ಳಿಲ್ಲ. ನೀನ್ ಎಷ್ಟು ಕೊಟ್ಟೆ ಅಷ್ಟು ಹೇಳು ಪೂರ್ತಿ ಆಯ್ತಾ. ನಾನು ಆಮೇಲೆ ಎಲ್ಲರದು 50 ಅಲ್ಲದೆ ನಾನು ಆಮೇಲೆ ಮಿಕ್ಕದ್ದು 15% ಹಂಗೆ ದುಡ್ಡು ಇಟ್ಕೊಂಡವ್ರೆ. ಯಾರು ಇಟ್ಕೊಂಡಿರೋದು? ಪುರುಷಬೆ ಅವರೇನೆ. ಯಾರು ಕಮಿಷನರಾ? ಯಾರು ಇಲ್ಲ. ಅದೀಗ ಅದನ್ನೆಲ್ಲರೂ ಕೇಳ್ಕೊಂಡು ಈಗ ಮುಂದೆ ನಾನು ಮಾತಾಡಿದ್ನಲ್ಲ ಅವ್ರ ಕಡೆಗೆ 15,000 ನನ್ನ ದುಡ್ಡು ಹಿಡ್ಕೊಂಡು ಕೊಟ್ಟವ್ರೆ. ಅದು ಹಿಡ್ಕೊಂಡೇ ಬಂದಿದ್ಯಾ ನಿಮ್ಮ ಅಕೌಂಟ್ಗೆ? ನಾನು ತಗೋ ಬೇರೆ ಕೊಡ್ಸಿ ಇಸ್ಕೊಂಡವ್ರೆ. ಶಿವಕುಮಾರನು ಉಮೇಶ್ ಅಣ್ಣ ಇಬ್ರು ಇಬ್ಬರವ್ರೆ ಇಸ್ಕೊಂಡವ್ರೆ. ಆದ್ರೆ ನಾನು ಮಾಯಿನ ಕೈ ಕೊಟ್ಟಿದ್ದೀನಿ. ಉಮೇಶ್ ಅಣ್ಣಗೆ ತಗೋಗಿ ಶಿವಕುಮಾರ್ ಕೊಟ್ಟವ್ರೆ. ಚಿಕ್ಕ ಇದಾವೆ.